ತೋಟ ಇವು ತೆಂಗಿನ ಗಿಡ ಅದಾವಲ್ಲ ಎಲ್ಲ ನಿಮ್ಮ ಅನ ಇವು. ಆಗಲೇ ಹೋಗಿದ್ದೇವಲ್ಲ ಆ ಹೊಲ ನಮ್ಮಪ್ಪ ರೊಕ್ಕ ಕೊಟ್ಟು ತೊಗೊಂಡಿದ್ದು ಈ ಊರಿಗೆ ಬಂದಮೇಲೆ. ಅಂದ್ರೆ ಇದನ್ನೆಲ್ಲ ನಮ್ಮ ಅವನ ಅಪ್ಪನ ಆಸ್ತಿ ಇದೆಲ್ಲ. ಅವ್ರಿಗೆ ಯಾರೂ ಇಲ್ಲಲ್ಲ, ಎಲ್ಲ ನಮ್ಮ ಅವನಿಗೆ ಮಾಡಿ ಹೋದ್ರು. ಹಿಂಗಾಗಿ ಇದೆಲ್ಲ ನಾವು ನೋಡ್ಕೊಳತ್ತೀವಿ. ಅಣ್ಣಾರ ಇದು ಎಲ್ಲ ನಿಮ್ದು ಅನ್ರಿ ಅಂದ್ರೆ ಯಪ್ಪ ಬಾರಿ ಬಿಡ್ರಿ, ಭಾಳ ಶ್ರೀಮಂತರಿದೆ ಈ ಊರಿಗೆ. ನೀವೇ ಶ್ರೀಮಂತರಿರ್ಬೇಕು. ಊರಿಗೆ ನಾವು ಶ್ರೀಮಂತರ ಏನು ಇಲ್ರಿ, ಅದಾರ ಪಟೇಲ್ರು ಗೌಡ್ರು ಅವರೆಲ್ಲ ಭಾಳ ಜನ ಅದಾರಿ. ಇಲ್ಲೆಲ್ಲ ಬರೀ ಶ್ರೀಮಂತರ ಜನ ಜಾಸ್ತಿ ಅದಾರೆ, ಹೊಲಗಳು ಜಾಸ್ತಿ ಅಲ್ಲ. ಎಲ್ಲ ಬೋರ್ ಹಾಕ್ಸಿ ಬೆಳೆದು ಅದು ಮಾಡಿ ಎಲ್ಲರೂ ಅವ್ರಷ್ಟಕ್ಕೆ ಅವ್ರು ಶ್ರೀಮಂತರನ್ನ ಅದಾರ. ನಾವು ನಮ್ಮ ಅಜ್ಜಂದು ಆಸ್ತಿ ಐತಲ್ಲ, ಹಾಗಾಗಿ ನಾವು ಸ್ವಲ್ಪ ಆಟ್ರಾಗ ಅದೇವಿ. ಭಾಳ ಶ್ರೀಮಂತ ಅಂತೇನಿಲ್ಲ, ಆಟ್ರಾಗ ಅದೇವಿ ಅಷ್ಟೇ. ಒಂದು ಎಳನೀರು ತೆಗೆದುಕೊಡ್ರಿ ನಮಗೂ. ಬ್ಯಾಡ್ಲೆ ಮೊದಲು ಚಳಿ ಜಾಸ್ತಿ ಐತಿ, ಕುಡಿದು ನಗಡಿ ಗಿಡಿ ಬಂದಿತ್ತಂತೀನಿ. ನಡಿ ಹೋಗೋಣಂತ. ಕುಡ್ದು ಹಾಕತ್ರಿ ನಿಂದ್ರಿ, ಯಾಕೆ ಅಷ್ಟು ಅವಸರ ಮಾಡ್ತೀರಿ? ಅವಸರ ಅಲ್ರಿ ಅಣ್ಣಾರ, ನಾವು ಎಣ್ಣೀರು ಕುಡಿದ್ರಣ ನಗಡಿ ಚಾಲನ ಆಗಿಬಿಡ್ತೈತಿ. ಮೂಗು ಸ್ವರ್ಗ ಸ್ವರ್ಗ ಅಂತೇಳಿ ಸೋರಿಸ್ಕೊತ ಅಡ್ಡಾಡ್ಬೇಕು. ಬೇಡ ಸುಮ್ಮನೆ ಯಾಕೆ ಹಂಗೆ ಅಂತಾಳಕಿ. ಹೌದ್ರಿ ಗೌರಿ ಅವ್ರ, ನಿಮ್ಗೂ ಹಂಗೆ ಅನ್ರಿ? ಮೂಗು ಸೋರೋದನ್ರಿ? ನಗಕ್ಕೆ ಹೋಗ್ಬೇಡ್ರಿ, ನಗಡಿ ಬಂತಾರೆ ಎಲ್ಲರಿಗೂ ಮೂಗು ಸೋರೋದನ. ಹೌದ್ರಿ, ನೀವು ಯಾಕೆ ಅಷ್ಟು ಸಿಟ್ಟಿಗೇರಿದ್ರಿ? ನಾವು ಸುಮ್ಮನೆ ಹಂಗೆ ನಗಚಟಿ ಮಾಡಿದ್ವಿ. ಆ ಕಡೆ ನೋಡ್ಬೇರಿ, ಭಾಳ ಚಂದ ಐತಿ. ಆಗ ಅಲ್ಲಿ ಕಾಣಿಸುತ್ತಲ್ರಿ, ಅಲ್ಲಿ ದೊಡ್ಡ ಬಾವಿ ಐತಿ, ಅಲ್ಲಿ ಹೋಗೋಣ್ರಿ ಬಾವಿ ಕಡೆ. ಶಿವು, ಇವರೆಲ್ಲ ಯಾರು? ಏನು ಮಾಡಕತ್ತಿ ಇಲ್ಲಿ ನಿಂತ್ಕೊಂಡು? ಹಾಂ, ನಮ್ಮ ಬರಂಗಿಲ್ಲ ಅಂದಿದ್ದ. ಈಗಿನ ಕರ್ಕೊಂಡು ಬಂದನ ಹಳದಿ ಕೂದ್ಲಿಕ್ಕಿನ. ಏನು ಕಾದೈತೆ ನನಗೆ ಗೊತ್ತಿಲ್ಲ. ಇರ್ಲಪ್ಪ, ಅವರು ಎಡೀರು ಕೆಳಗೆ ಬಂದಿದ್ರು. ಇಲ್ಲಿ ಗುಂಡದನ್ನ ಅಂತ ನೋಡಕತ್ತಿದ್ದೆ, ಆ ಗುಂಡ ಪಿಲ್ಲ ಇಲ್ಲಿ. ಅದು ಸುಮ್ಮನೆ ನಿಂತಿದ್ದು ನೋಡು. ಮಾಮ ನಾ ಬರ್ತೀನಿ ಅಂದ್ರೆ ಬಿಟ್ಟು ಬಂದ್ಬಿಟ್ಟು ಹಂಗ ಇಲ್ಲಿ ಬಂದು ಇವ್ರ ಜೊತೆ ಹರಟಿ ಹೊಡ್ಕೋತೀಯನ? ಯಾವಾಗ ನೋಡಿದ್ರೆ ಇವ್ರ ಜೊತೆ ಇರ್ತೀಯಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ ಮನೆಗೆ ಹೋಗಿ ಅವನ ಮುಂದೆ. ಯಾವ ತಾಯಿ, ನೀ ನೋಡಿದಾಗ ಇವರು ಬಂದಿರ್ತಾರ, ಏನೋ ಕಾಯಿ ಕುಂದ್ರಕ ಕೊಲ್ಲಿ ಮುದ್ರಕ ಸಮ ಆಗುತ್ತೆ. ಹಂಗಾಯ್ತು ನೋಡಿ ನನ್ನ ಬಾಳೆ. ಯಾರ ಮನೆಯವ್ರು ಇವರು? ಹಾಂ, ಬರೀವ ಈ ಕಡೆ. ಏನಿದು? ನಮ್ಮ ತಂಗಿ ಕಮಲಾ ಇದ್ದಂಗದಳ. ಹಾಂ, ನನ್ನ ಬಾಗಿ ಏನಕತ್ತಿದ್ಲು ನಿಂದ್ರೆ. ನಮ್ಮ ಶಿವ ಕೇಳ್ತೀನಿ, ಗೊತ್ತಾಗ. ಶಿವು, ಇವರೆಲ್ಲ ಯಾರ ಮನೆಯವರು? ಯಪ್ಪ, ಇವರು ಹೊಸ್ತಾಗಿ ಬಂದಾರಲ್ಲ ಈ ಊರಿಗೆ, ಅವರು ನಿನಗೆ ಗೊತ್ತೈತಲ್ಲ ಹೊಸ್ತಾಗಿ ಬಂದರು. ನೀ ಏನಾರ ಇವ್ರ ಮಕ್ಕ ನೋಡಿದ್ದೇನೆ ಮೊದಲಿಂದ? ಈಗ ನೋಡಿದ್ದು. ಹಾಂ, ನೋಡಿಲ್ಲಪ್ಪ, ನಾನು ಈಗ ಫಸ್ಟ್ ನೋಡಿದ್ದು. ನಿನ್ನ ಹೆಸರು ಏನವ? ನನ್ನ ಹೆಸರು ಗೌರಿ ಅಂತ್ರಿ. ಹಾಂ, ನಿಮ್ಮ ಅವನ ಹೆಸರು? ನಮ್ಮ ಅವನ ಹೆಸರು ಕಮಲಾ ಅಂತ ಹೇಳ್ರಿ, ನಮ್ಮ ಅಪ್ಪನ ಹೆಸರು ರಾಮಣ್ಣ ಅಂತ ಹೇಳ್ರಿ. ಅಂದ್ರೆ ಈಕಿ ನಮ್ಮ ತಂಗಿ ಮಗಳು ಎಷ್ಟು ಚಂದ ಅದಾಳ. ಸೇಮ್ ನಮ್ಮ ತಂಗಿನ ನೋಡ್ದಂಗೆ ಆಯ್ತು ನನಗೆ. ಅಷ್ಟು ಖುಷಿ ಆಗತೈತಿ ಈಕಿನ ನೋಡಿ. ಈಕಿನ ಮೇಲೆ ನನಗೆ ಯಾಕೆ ಸಿಟ್ಟು? ಏನಿದ್ರು ನಮ್ಮ ತಂಗಿ ಮೇಲೆ. ಆದ್ರೆ ಮಗಳು ನೋಡಿದ್ರೆ ನನಗೆ ಸಿಟ್ಟೇ ಬರತ್ತಿಲ್ಲ. ನಮ್ಮ ಶಿವಂದು ನಮ್ಮ ತಂಗಿ ಮಗಳದು ಜೋಡಿ ಎಷ್ಟು ಚಂದ ಐತಿ. ಹಾಂ, ಆ ದೇವರು ಇವರಿಬ್ಬರನ್ನು ಕೂಡಿಸ್ದಂಗೆ ಐತಿ ನೋಡು. ಈಗ ನಾನು ಏನೋ ಮಾತಾಡಬಾರ್ದು, ಇಲ್ಲಿ ಕಂಡು ನಮ್ಮ ಶಿವಗೆಲ್ಲ ಗೊತ್ತಾಗುತ್ತೆ. ಹಾಂ, ಆಯಿತು, ಹೊತ್ತಾತು. ಹೋರಿ ಮನೆಗೆ. ಇವು ಎಳ್ನೀರು ಬಿಚ್ಚಕ್ಕೆ ಯಾರೂ ಇಲ್ಲ, ಬಿಡಿಸ್ಕೊಡೋರು. ಹೋರಿ ಮನೆಗೆ. ಆಯ್ತು ರೀ, ನಾವು ಹೋಗ್ತೇವ್ರಿ. ಅಶ್ವಿನಿ ಬಾ, ಹೋಗೋಣ ಬಾ. ಮನೆಯಾಗಿದ್ದನ ಬಾ ಅಂತ ಕರ್ಕೊಂಬಂದು ಎಣ್ಣೆ ಕುಡಿತೀನಿ ಅಂತ. ಅಲ್ಲೇ ಮನೆಗೆ ತರಿಸ್ಕೊಡ್ತೀನಿ ಅಂದ್ರೂ ಇಲ್ಲ, ಅಲ್ಲಿ ತೋಟಕ್ಕೆ ಹೋಗೋ ನಡಿ ಅಂದು. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಹೆಂಗೆ ಏನು ಮಾಡೋದು ಈಗ? ಮಾಮ, ನಾನು ಶಿವ ಮಾಮ ನೋಡಕ್ ಬಂದಿದ್ದೆ, ಗೊತ್ತೇನ? ನಾನೇನು ಎಣ್ಣೆ ಕುಡಿಯಕ್ಕೆ ಬಂದಿಲ್ಲ. ನಮ್ಮ ಮಾಮ ನೋಡ್ಲಾರ್ದ ಎಷ್ಟೋ ತಾಗೈತೇನೋ ಅಂತ ಅನ್ಸಕತ್ತ, ಅದಕ್ಕೆ ಆ ನೆಪ ಮಾಡ್ಕೊಂಡು ಬಂದೆ. ನನ್ನ ನೋಡಕ್ಕೆ ಬಂದೆ ಅಲ್ಲಿಂದ. ನಡಿ ಮನೆಗೆ ಹೋಗೋಣ. ಮಾಮ ನೋಡಿ ಹೆಂಗಂತಾನೆ ಮಾಮ, ನನ್ನ ನೋಡಕ್ ಬಂದಿ, ಮತ್ತೆ ಇವ್ ನೋಡಕ್ ಬಲ್ಲ, ಮತ್ತೆ ಯಾರು ನೋಡ್ಲಿ? ನೋಡೋ ಪ್ರೀತಿ, ಹಾಗೆಲ್ಲ ಮಾತಾಡಬಾರ್ದು. ನಡಿ ಮನೆಗೆ ಹೋಗೋಣ. ಅಲ್ಲ, ಮೊದಲು ನಮ್ಮ ಗೌರಿ ಸಂಶಯದಕ್ಕಿ ಆಕಿನ ಎದುರುಗಡೆ ಏನಾರ ಈ ಥರ ಮಾತಾಡಿದ್ಲು ಅಂದ್ರೆ ಏನಿತ್ತು ನನ್ನ ಗತಿ? ಮಮ್ಮಿ ಮಮ್ಮಿ ಏನವ ಪ್ರೀತಿ, ಮಮ್ಮಿ ಅಂತ ಯಾಕೆ ಕರಿತಿ? ಚಂದಾಗಿ ಯವ್ವ ಅಂತ ಕರಿ. ನಾನು ಮಮ್ಮಿ ಅಂತ ಕರೆದೆ, ನನಗೆ ರೂಢಿ ಐತಿ. ನನಗೆ ಯವ್ವ ಅನ್ನಕ ಇಷ್ಟ ಆಗಂಗಿಲ್ಲ. ಅದೇನು ಯವ್ವ ಅಂತ ಕರೀದು ಮಮ್ಮಿ ಅನ್ನೋದು ಎಷ್ಟು ಚಂದ ಅನಿಸುತ್ತೆ ಗೊತ್ತೇನ? ಯವ್ವ ತಾಯಿ, ನೀ ಮಮ್ಮಿ ಅಂತರ ಕರಿ, ಗುಮ್ಮಿ ಅಂತರ ಕರಿ, ಇಲ್ಲ ಪಮ್ಮಿ ಅಂತರ ಕರಿ. ಹಾಂ, ನಿನ್ಗೆ ಇಷ್ಟ ಬಂದಂಗೆ ಕರಿ. ನಿಮ್ಮವ್ವ ನೀನು ಏನಾರ ಮಾಡ್ಕೊರಿ. ಏನು ನನಗೆ ಮಾತ್ರ ನನ್ನ ಹಿಂದೆ ಒಳ್ಳೆ ಇದ್ರ ಬೇತಾಳ ಥರ ಬೀಳಕ್ಕೆ ಹೋಗ್ಬಿಡ್ತಾಯಿ. ನಿನ್ನ ಕೈ ಮುಗಿತೀನಿ. ನಾನು ನೋಡಕ್ಕೆ ಬಂದೆ ಎಲ್ಲರ ಮುಂದೆ ಹೇಳ್ಕೊತ ಅಡ್ಡಾಡ್ಬೇಡ. ನೀ ಊರಿಗೆ ಯಾವಾಗ ಹೋಗಿ? ಏನಂದಿ? ನಾ ಊರಿಗೆ ಯಾವಾಗ ಹೋಗಿ ಅಂತ ಕೇಳ್ತೀಯ ನಿಂದರ್? ಶಿವು, ಸುಮ್ಮನಿರೋ. ಮಮ್ಮಿ, ಅತ್ತಿ ಎಲ್ಲಿದ್ರಿ? ಬರ್ರಿ. ಯಾಕವ ಅಷ್ಟೊತ್ತಿಂದ ಕರೆಯಕತ್ತಿಲ್ಲ? ಏನಾಯ್ತು ಚಿನ್ನಿ? ಮಮ್ಮಿ ನೋಡು, ಮಾಮ ಯಾವಾಗ ಹೋಗ್ತೀನಿ ಊರಿಗೆ ಅಂತ ಕೇಳ್ತಾನ. ಯಾಕೆ ಶಿವು, ನನ್ನ ಮಗಳು ನಾವು ಇರೋದು ನಿನಗೆ ಇಷ್ಟ ಇಲ್ಲೇನು? ಆಯ್ತಳಪ್ಪ, ನಾವು ಇವಾಗ ಹೋಗ್ತೇವೆ ಊರಿಗೆ. ಯಾಕೆ ಶಿವು, ಮನೆಗೆ ಬಂದವ್ರಿಗೆ ಹಿಂಗಾರ ಮಾತಾಡೋದು? ಹಾಂ, ಇದಾನ ನಿನಗೆ ನಾ ಹೇಳ್ಕೊಟ್ಟಿದ್ದು? ಅವ್ರು ಯಾವಾಗಾರ ಹೋಗ್ತಾರೆ, ಅವ್ರು ಇಲ್ಲ ಇರಕ್ಕೆ ಬಂದಾರ, ಇನ್ನೊಂದು ತಿಂಗಳು ಇಲ್ಲೇ ಇರ್ತಾರೆ. ನೀ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನೋಡು. ಯಾವ ಹಂಗಲ್ ಬೇ, ನಾ ಎಲ್ಲಿಗೆ ಹೋದ್ರು ಹಿಂದೆ ಬರ್ತಾಳ. ಏನಾರ ನೆಪ ತಗೊಂಡು ಅಪ್ಪನ ಕರ್ಕೊಂಬಂದ ನೋಡಿ. ನಾ ತೋಟದ ನಿಂತೀನಿ, ಅಪ್ಪನ ಕರ್ಕೊಂಬಂದ. ನಾನು ನಿನ್ನ ಸಂಬಂಧ ಬಂದೆ ಹಿಂಗೆ ಮಾತಾಡ್ತಾಳೆ. ನಮ್ಗೆ ಒಂಥರ ಅನ್ಸುತ್ತ ಈಗ ಹಿಂಗೆ ಮಾತಾಡೋದು. ಅದಕ್ಕಂದೇನ ನೀನು ಯಾಕೆ ಹಿಂದಿಂದ ಅಡ್ಡಾಡ್ತೇವ? ಹಂಗೆ ಅಡ್ಡಾಡಕ್ಕೆ ಹೋಗ್ಬೇಡ. ಅವ ಭಾಳ ಸ್ವಲ್ಪ ಮುಜುಗರ ಭಾಳ ಅವನಿಗೆ. ಅತ್ತಿ ಅಲ್ಲಿ ಹುಡುಗಿಯ ಜೊತೆ ಮಾತಾಡ್ಕೊತ ನಿಂತಿದ್ದ. ಮನ್ನಿ ಮಾತಾಡ್ಕೊತ ನಿಂತಿದ್ರ ಅಂತ ಹೇಳಿದ್ನಲ್ಲ ಇಬ್ರು, ಮತ್ತೆ ಅವ್ರ ಜೊತೆ ಮಾತಾಡ್ಕೊತ ನಿಂತಿದ್ದ. ಗೊತ್ತ ನಿನಗೆ? ಏನು ಶಿವು, ಪ್ರೀತಿ ಹೇಳೋದು ಕರೆ ಐತೆನ? ಬಾಗಿ ಅದೇನಿಲ್ಲ, ಅವು ಎಳ್ನೀರು ಕೇಳಕ್ಕೆ ಬಂದಿದ್ರು ಅಂತ, ಅದಕ್ಕೆ ಅಲ್ಲಿ ಬಂದು ನಿಂತಿದ್ರು ಬಿಡು. ಅದನ್ನೇ ಏನು ದೊಡ್ಡದು ಮಾಡ್ತೇನೆ? ನೋಡಿ ಒಳಗೆ.
ಆಯ್ತಳ್ರಿ. ಆ ಹುಡುಗಿ ಜೊತೆ ಜಾಸ್ತಿ ಮಾತಾಡ್ಬೇಡಪ್ಪ. ಹಾಂ, ನಡಿ ಒಳಗೆ ಹೋಗೋಣ. ಅಂದರೆ ಇವ್ರೇನೂ ಅಲ್ಲೇ ಇಲ್ಲ, ಜಾಸ್ತಿ ಮಾತಾಡ್ಬೇಡಪ್ಪ ಅಂತ ಅಷ್ಟೇ ಹೇಳೋದ್ರು. ಅಂದ್ರೆ ಇದ್ರ ಅರ್ಥ ತಿಳ್ಕೊಳ್ಳೋಣ. ಏನು ಪದ್ಮಾ ಅವರೇ, ಕೆಲಸ ಆಯ್ತಾ? ನನ್ನ ಕೆಲಸ ಆಯಿತು. ನೀನೇನು ಈ ಕಡೆ ಹೊಂಟಿಯಲ್ಲ, ಯಾಕೆ ಗಂಗನ್ ಬಿಟ್ಟಿಯಲ್ಲ? ಇಲ್ಲ, ಅವರು ಇವತ್ತು ಕೆಲ್ಸಕ್ಕೆ ಹೋಗ್ಯಾರ, ಅದಕ್ಕೆ ಬ್ಯಾಸರ ಆಗತ್ತ ಹಂಗೆ ಹೊಂಟಿದ್ದೆ. ನೀವು ಕಂಡ್ರಿ ಮಾತಾಡಕತ್ತೀನಿ ನೋಡ. ಸುಮ್ ನಡೀಲೇ ಆಸಿ, ಇಲ್ಲಿಬ್ರು ನಿಂತಾರ, ವಸಂತ ಮತ್ತು ಪದ್ಮವ್ವ. ನಡಿ ಸುಮ್ಮ. ಅಲ್ಲ ಗಂಗವ್ವ, ಇವತ್ತು ಎಷ್ಟು ಚಂದ ಕೆಲಸ ಮಾಡಿದ್ದೇವಲ್ಲ, ಹಾಡ ಹಾಡ್ಕೊಂಡು ಮಜಾಕ್ ಮಾಡ್ಕೊಂಡು. ಮತ್ತು ಅವರು ಗೌಡ್ಶಣ್ಯರು ನಮ್ಗೆ ಚುರುಮುರು ಸೂಸ ಮಾಡಿಕೊಟ್ರು. ನನಗಂತೂ ಭಾಳ ಖುಷಿ ಆಗೈತೆ ನೋಡು. ಏನೋ ಗಂಗಾ ಮಾತಾ, ಎಲ್ಲಿ ಹೋಗಿದ್ದಿ? ನಾನು ಗಂಗಾ ಮಾತಾ ಅಲ್ಲ, ಗಂಗಮ್ಮ. ನೀನು ಯಾಕೆ ಹಿಂಗೆ ಮಾತಾಡಕತ್ತಿಲ್ಲ? ಯಾಕೆ ಬಾಯಿ ಎಕಡೆನ ಮಾಡ್ಕೊಂಡು ನಾವು ಕೆಲ್ಸಕ್ಕೆ ಹೋಗಿದ್ದೇವೆ. ಅಷ್ಟೇ, ನೀನು ಮಿಡಿ ಹಾಕೊಂಡು ಹೋಗಿಲ್ಲ ನನ್ನ ಕೆಲ್ಸಕ್ಕೆ? ಸೀರೆ ಉಟ್ಕೊಂಡು ಹೋದೇನ? ಇವು ಒಂದೇ ದಿನ ನಿನ್ನ ಮಿಡಿ. ನೀನೇನು ನನಗೆ ಏನೋ ಹೇಳಕ್ಕೆ ಬರಬೇಡ, ನನಗೆ ಗೊತ್ತೈತಿ ಕೆಲಸ ಮಾಡಾಗೆ ಯಾವ ಅರ್ಬಿ ಹಾಕೋಬೇಕು, ಮನೆಗಿದ್ದಾಗ ಯಾವ ಅರ್ಬಿ ಹಾಕೋಬೇಕು, ಏನಾರ ಫಂಕ್ಷನ್ ಇದ್ದಾಗ ಯಾವ ಅರ್ಬಿ ಹಾಕೋಬೇಕು ಅಂತೇಳಿ. ಏನು ನೀನು ನನಗೆ ಹೇಳ್ಕೊಡ್ಬೇಡ. ನಿನ್ನ ಥರ ಯಾವಾಗಲೂ ಚೂಡಿದಾರ ಸಿಗಿಸ್ಕೊಂಡು ನಮಗೆ ಕುಂದ್ರಕ್ಕಾಗೋದಿಲ್ಲ. ಏನು ನಮ್ಮ ಸಂಸ್ಕಾರ ಏನೈತಿ? ಸೀರೆ. ಆ ಸೀರೆ ಒಳಗೆ ಹೆಣ್ಮಕ್ಳು ಎಷ್ಟು ಚಂದ ಕಾಣ್ತಾರ, ಅದನ್ನು ಮೊದಲು ಕಲ್ಕೊ. ನೀನು ಒಂದು ದಿನ ಸೀರೆ ಉಟ್ಕೊಂಡೇನು? ಇಲ್ಲ, ಮೊದಲು ನಿಂದ ನೋಡ್ಕೊ, ನನಗೆ ಹೇಳಕ್ಕೆ ಬರಬೇಡ. ಅಯ್ಯೋ ಸುಮ್ಮನೆ ವಸಂತ, ಅವಕ್ಕೆ ನಿನ್ನ ಥರ ದಿನ ಒಂದೊಂಥರ ಚೂಡಿದಾರ ಹಾಕೊಳಕ್ಕೆ ಇರಬೇಕಲ್ಲ ಅರಿಬಿ ಮನ್ಯಾಗ. ಅವ ಸೀರೆ ಇರ್ತಾವ, ಅದಕ್ಕೆ ದಿಮಾಕ್ ಮಾಡ್ಕೊಂಡು ಹೇಳ್ತಾವೆ. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆಶಾಗ ಹೀಗೆಲ್ಲ ಅಂದ್ರಂತ ಆಶಾ ಸುಮ್ಮನೆ ಇರಂಗಿಲ್ಲಲ್ಲ. ನೋಡ್ರಿ, ನೀವು ನಾಳೆ ಹೆಂಗೆ ಜಗಳ ಮಾಡ್ತಾರಂತ ಹೇಳಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು.